ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರದಲ್ಲಿ ವೋಟಿಂಗ್ ಆರಂಭ ಆಗ್ತಾ ಇದೆ. ಈಗಾಗಲೇ ವೋಟಿಂಗ್ ಆರಂಭ ಆಗಿದೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಎರಡೂ ಕ್ಷೇತ್ರದಲ್ಲಿ ಚುರುಕುಗೊಂಡಿದೆ ಮತದಾನ. ಇವಿಎಂ ಸೇರಲಿದೆ ಅಭ್ಯರ್ಥಿಗಳ ಭವಿಷ್ಯ. ಬೆಳಿಗ್ಗೆಯೇ ಮತಗಟ್ಟೆ ಬಳಿ ಆಗಮಿಸ್ತಾ ಇದ್ದಾರೆ ಜನ. ತಮ್ಮ ಹಕ್ಕು ಚಲಾವಣೆಗೆ ಆಗಮಿಸ್ತಾ ಇರುವಂತಹ ಮತದಾರರು. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದಲ್ಲಿ 7 ಗಂಟೆಯಿಂದ ಇವತ್ತು ಬೆಳಗ್ಗೆ ಆರಂಭ ಆಗಿದೆ ಮತದಾನ. ಎರಡೂ ಕ್ಷೇತ್ರದಲ್ಲಿ ಮತದಾನ ಚುರುಕುಗೊಂಡಿದೆ. ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ಇವತ್ತು ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ. ತಮ್ಮ ಹಕ್ಕು ಚಲಾವಣೆಗೆ ಜನ ಹರಿದು ಬರ್ತಾ ಇದ್ದಾರೆ. ಇವತ್ತು ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಗೆ ಇವತ್ತು ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆ ವಿಚಾರದಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಆರಂಭ ಆಗಿದೆ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಮತ್ತೊಂದು ಕಡೆ ಇಲ್ಲಿ ಮತದಾನದ ಸಂದರ್ಭದಲ್ಲಿ ಮತಗಟ್ಟೆಗಳಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕು, ಏನೆಲ್ಲ ಭದ್ರತೆಗಳು ಬೇಕು ಎಲ್ಲವೂ ಕೂಡ ಜಿಲ್ಲಾಡಳಿತದಿಂದ ಮಾಡಲಾಗಿದೆ. ಹಾಗಾಗಿ ಇವತ್ತು ಅಭ್ಯರ್ಥಿಗಳ ಭವಿಷ್ಯದನ್ನ ಮತದಾರರ ಪ್ರಭುಗಳು ನಿರ್ಧಾರವನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಇವತ್ತು ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಎರಡೂ ಭಾಗದಲ್ಲಿ ಈ ಒಂದು ಚುನಾವಣೆಗೆ ಮತದಾನ ಆರಂಭ ಆಗಿರುವಂಥದ್ದು. ಏನೆಲ್ಲ ಸಿದ್ಧತೆಗಳು ಬೇಕೋ ಮತಗಟ್ಟೆಗಳಲ್ಲಿ ಪೊಲೀಸರ ನಿಯೋಜನೆ ಇರ್ಬೋದು ಅಥವಾ ಮತ್ತೊಂದು ಭದ್ರತೆ ಇರ್ಬೋದು ಅಥವಾ ಅಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ಸಿದ್ಧತೆಗಳು ನಿನ್ನೆಯಿಂದನೇ ಮಾಡಲಾಗಿದೆ. ಒಂದು ಕಡೆ ಈ ಬಾರಿ ಭರ್ಜರಿಯಾಗಿ ಎರಡೂ ಕ್ಷೇತ್ರಗಳಲ್ಲಿ ಪ್ರಚಾರಗಳು ಕೂಡ ನಡೆದಿದೆ. ಎರಡೂ ಒಂದು ಪಕ್ಷಗಳಿಂದಲೂ ಕೂಡ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಹೀಗೆ ಎರಡೂ ಪಕ್ಷಗಳಿಂದ ನಡೆದಿರುವಂತಹ ಭರ್ಜರಿ ಮತಬೇಟೆ ಮತ ಪ್ರಚಾರ ಇದೆಲ್ಲವೂ ಕೂಡ ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಅಧಿಕಾರದ ಚುಕ್ಕಾಣಿ ಯಾರು ಹಿಡಿತಾರೆ ಅನ್ನುವಂಥದ್ದು ಇವತ್ತು ಮತದಾರರ ಕೈಯಲ್ಲಿದೆ.